ಈ ಪ್ರಕರಣ ಯಾಕೆ ತನಿಖೆ ಆಗ್ತಾ ಇಲ್ಲ ಅಂತ ಹೇಳಿ ಸಾಮಾಜಿಕ ಹೋರಾಟಗಾರ ಮತ್ತು ಖ್ಯಾತ ನಟ ಅಹಿಂಸಾ ಚೇತನ್ ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ. ಸೊ ಇವತ್ತು ಫ್ರೀಡಂ ಟಿವಿಯ ಜೊತೆ ಲೈವ್ ಆಗಿ ಅಹಿಂಸಾ ಚೇತನ್ ಸಂಪರ್ಕಕ್ಕೆ ಬಂದಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ. ನಿಮಗೂ ನಮಸ್ಕಾರ ಸರ್. ಭಾರತದ ಇತಿಹಾಸದಲ್ಲಿ ಈ ತರಹದ್ದೊಂದು ಮಾಸಿವ್ ಪ್ರಕರಣ ನೀವು ಈ ಹಿಂದೆ ಯಾವತ್ತೂ ಕೂಡ ಕೇಳಿಸಿಕೊಂಡಿರ್ಲಿಕ್ಕೆ ಸಾಧ್ಯನೇ ಇಲ್ಲ. ಒಂದು ಮಾಸಿವ್ ಪ್ರಕರಣ. ನಾನೇ ಹೆಣ ಹೂತಾಕ್ತಾ ಇದ್ದೆ ಅಂತ ಹೇಳಿ ಒಬ್ಬ ವ್ಯಕ್ತಿ ಪ್ರತ್ಯಕ್ಷಗೊಳ್ತಾನೆ ಸರ್. ಆತನ ಹೆಸರು ಭೀಮಾ ಅಂತ ಹೇಳಲಾಗ್ತಾ ಇದೆ. ನಾನೇ ಹೂತಾಕಿದ್ದು, ನನಗೆ ಯಾರೋ ಬಂದು ಆದೇಶ ಕೊಡ್ತಾ ಇದ್ರು ಹೆಣ ಹೂಳೋದಕ್ಕೂ ಮತ್ತು ಕೆಲವೊಂದು ಹೆಣಗಳನ್ನ ಸುಡಬೇಕು ಅಂತ ಹೇಳಿ ಇನ್ಸ್ಟ್ರಕ್ಷನ್ ಬರ್ತಾ ಇತ್ತಂತೆ ಆ ವ್ಯಕ್ತಿಗೆ. ಆತನೇ ದೂರು ಕೊಟ್ಟ. ಅದಾದ ನಂತರ ಏನು FIR ಕೂಡ ದಾಖಲಾಯಿತು. ಆದ್ರೆ ಈವರೆಗೂ ಕೂಡ ಅದರ ತನಿಖೆ ಆರಂಭಗೊಳ್ಳಿಲ್ಲ ಸರ್. ಒಂದು ಪ್ರೈಮರಿ ತನಿಖೆ ಕೂಡ ಆಗಲಿಲ್ಲ ಅಂತ, ಪ್ರಾಥಮಿಕ ತನಿಖೆ ಕೂಡ ಆಗಲಿಲ್ಲ. ಏನು ಹೇಳ್ತೀರಾ ಸರ್ ಈ ಮಾಸಿವ್ ಪ್ರಕರಣದ ಬಗ್ಗೆ? ಇದು ನಮಗೆ ಬಹಳ ದುಃಖ ಆಗುತ್ತೆ, ಇದು ಇನ್ನು ತನಿಖೆ ಆಗದೆ ಇರೋದು. ಮತ್ತೆ ನಮಗೆ ಈ ವ್ಯವಸ್ಥೆ, ಯಾರ್ಯಾರು ಆಳುವ ಶಕ್ತಿಗಳು, ಸರ್ಕಾರಗಳು, ಪೊಲೀಸ್ ವ್ಯವಸ್ಥೆ, ಇವರೆಲ್ಲರ ಮೇಲೆ ಇದ್ದಿದ್ದ ಕಡಿಮೆ ನಂಬಿಕೆ ಇನ್ನೂ ಕಡಿಮೆ ಆಗಿದೆ. ಯಾಕಂದ್ರೆ ನಮ್ಗೇನಾಗಿದೆ ಅಂದ್ರೆ ಇದು ಬರೀ ರಾಜ್ಯ ಮಟ್ಟದಲ್ಲಿ ಬೆಚ್ಚಿ ಬೀಳಿಸುವ ಒಂದು ಮ್ಯಾಸಿವ್ ಅಂತ ನೀವು ಹೇಳುವ ಎಕ್ಸ್ಪ್ಲೋಸಿವ್ ವಿಚಾರ ಅಷ್ಟೇ ಅಲ್ಲ, ಇದು ರಾಷ್ಟ್ರ ಮತ್ತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸದ್ದಾಗೋ ಸಾಧ್ಯತೆಗಳಿರೋ ಈ ವಿಚಾರಗಳು. ನೂರಾರು ದೇಹಗಳನ್ನ, ಅದು ಮಹಿಳೆಯರು, ಹೆಂಗಸರು, ಗಂಡಸರು, ಅಪ್ರಾಪ್ತ ಬಾಲಕಿ, ಅನೇಕರು ಈ ಒಂದು ಅತ್ಯಾಚಾರ ಒಳಗಾದವರು ಅಂತ ಇವ್ರು ಹೇಳ್ಕೊಂಡ್ ಬರ್ತಾ ಇದ್ದಾರೆ. ಇವರು ಒಂದು ಸ್ವಚ್ಛತಾ ಕಾರ್ಮಿಕರು, ಯಾರು ಈ ವ್ಯಕ್ತಿ ದೂರದಾರರು, ಇವರು ಅವ್ರನ್ನೆಲ್ಲಾನು ಹೂತಾಕಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆದ್ರೂ ಕೂಡ ಪೊಲೀಸ್ ವ್ಯವಸ್ಥೆ ಏನ್ ಮಾಡ್ತಾ ಇದೆ ಅಂದ್ರೆ, ಪೊಲೀಸ್ ವ್ಯವಸ್ಥೆ ಎಲ್ಲೋ ಒಂದ್ ಕಡೆ ಬ್ರೈನ್ ಮ್ಯಾಪಿಂಗ್ ಮಾಡಬೇಕು ಅಥವಾ ನಾರ್ಕೋ ಇದನ್ ಮಾಡ್ಬೇಕು, ಫಿಂಗರ್ ಪ್ರಿಂಟಿಂಗ್ ಮಾಡ್ಬೇಕು ಅಂತ ಹೈಕೋರ್ಟ್ ಹೋಗಿ ಇನ್ನೂ ತಡ ಮಾಡ್ತಾ ಇದೆ. 2 ವಾರದಿಂದ ಇನ್ವೆಸ್ಟಿಗೇಷನ್ ಮಾಡಿ. ಮತ್ತೆ ನಮ್ಮ ಮುಖ್ಯಮಂತ್ರಿಯವರು, ನನ್ ನಿಜವಾಗ್ಲೂ ಆಶ್ಚರ್ಯ ಅನ್ಸುತ್ತೆ, ಮತ್ತೆ ಒಂದ್ ರೀತಿನ ಆಶ್ಚರ್ಯ ಅನ್ಸಲ್ಲ. ಅವ್ರು ಎಲ್ಲೋ ಒಂದ್ ಕಡೆ ಈ 10 ವರ್ಷ ಈ ವ್ಯಕ್ತಿ ಅಬ್ಸ್ಕಾಂಡ್ ಆಗಿದ್ದಾರೆ ಅನ್ನೋ ಒಂದ್ ಕಡೆ ವಿಕ್ಟಮ್ ಬ್ಲೇಮಿಂಗ್ ಮಾಡೋ ರೀತಿನಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾರೆ. ಅಂದ್ರೆ ಈ ಸ್ವಚ್ಛತಾ ಕಾರ್ಮಿಕ ಎಷ್ಟು ಧೈರ್ಯದಿಂದ ಈ ಒಂದು ಅವರ ಜೀವ ಬೆದರಿಕೆ ಅವರ ನಡುವೆ ಅವರು ಬಂದು ನಿಂತ್ಕೊಂಡು ನಾನು ಸತ್ಯ ಹೇಳ್ತೀನಿ ಅಂತ ಅವ್ರು ನಿಂತ್ಕೊಂಡಿರೋದನ್ನ, ಅದನ್ನ ಗುರ್ತಿಸಿ ಅವ್ರಿಗೆ ಭದ್ರತೆ ಕೊಡೋದ್ ಜೊತೆ ಅವ್ರು ಹೇಳಿದ ಕೆಲಸಗಳನ್ನ ಒಂದ್ ರೀತಿ ಪ್ರಾಮಾಣಿಕ ಸತ್ಯ ಇದೆ ಅಂತ ಹುಡುಕದ್ ಬಿಟ್ಟು ಅವರೇ 10 ವರ್ಷ ಅಬ್ಸ್ಕಾಂಡ್ ಮಾಡಿದ್ರೆ ಅವ್ರನ್ನ ತಪ್ಪು ಹುಡ್ಕೊಂಡು. ಮತ್ತೆ ನಮಗೆ ಹೋಮ್ ಮಿನಿಸ್ಟರ್ ಅವರು, ಪೊಲೀಸ್ ವ್ಯವಸ್ಥೆ ಅನ್ನೋದು ಇವಾಗ ಮನೆನೂ ಪೊಲೀಸ್ನವರು ಅಂತ ಹೇಳ್ತಾರೆ. ಮನೆ ನಿಮ್ ಕಷ್ಟಗಳನ್ನ ನಾವು ಸ್ಪಂದಿಸ್ತೀವಿ ಅಂತ ಎಲ್ಲನೋ ಒಂದ್ ರೀತಿ ಈ ಒಂದು ಗಿಮಿಕ್ ಮಾಡೋ ರೀತಿ ಮಾಡ್ತಾ ಇದ್ದಾರೆ. ಇಲ್ಲಿ ದೊಡ್ಡ ಪ್ರಮಾಣದಲ್ಲಿ ಪೊಲೀಸ್ ವ್ಯವಸ್ಥೆ ಎಷ್ಟು ವರ್ಷಗಳಿಂದ ಬಹುಶಃ 463 ಅಸಹಜ ಸಾವುಗಳು ಅಂತ CPM ಪಕ್ಷ 2013 ಹೇಳಿದೆ. ಈ ಸಾವುಗಳನ್ನ ಇದನ್ನ ಸರಿಪಡಿಸಿ ಇದನ್ನ ಹೊರಗೆ ತಂದು ಇದನ್ನ ಏನು ನ್ಯಾಯ ಒದಗಿಸೋದ್ ಬಿಟ್ಟು ಈ ತರ ಒಂದ್ ರೀತಿ ಪೊಲೀಸ್ ವ್ಯವಸ್ಥೆ ಮುಖಾಂತರ ಇದ್ದಿದ್ ಮುಚ್ಚಾಕೋದನ್ನ ಇನ್ನೂ ಮುಚ್ಚಾಕ್ತಾ ಇದಾರಲ್ಲ, ಈ ಇಡೀ ವ್ಯವಸ್ಥೆ ಹಾಳಾಗಿದೆ. ಆಳುವ ಶಕ್ತಿಗಳು, ಪ್ರಭಾವಿ ಶಕ್ತಿಗಳು ಎಲ್ಲೋ ಒಂದ್ ಕಡೆ ಬೇರೆ ಪ್ರಭಾವಿಗಳಿಗೆ ಅವ್ರು ಹೆಂಗೆ ಸಹಾಯ ಮಾಡಬಹುದು ಅನ್ನೋ ರೀತಿ ಮುಚ್ಚಾಕ್ತಾ ಇರೋದು ನಮ್ಮೆಲ್ಲರಿಗೂ, ಇಡೀ ಕರ್ನಾಟಕದ ಜನರಿಗೆ ಬಹಳ ಒಂದ್ ರೀತಿ ದುಃಖ ಮತ್ತೆ ಬಹಳ ಒಂದ್ ರೀತಿ ನ್ಯಾಯ ಆಕ್ರೋಶ ಬರ್ತಾ ಇದೆ. ಸೊ ಈ ನಿಟ್ಟಿನಲ್ಲಿ ನಮಗೆ ನ್ಯಾಯ ಬೇಕು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಪ್ರಭಾವಿಗಳು ಮತ್ತೊಬ್ಬ ಪ್ರಭಾವಿಗಳು ಪ್ರೊಟೆಕ್ಟ್ ಮಾಡದೆ ನ್ಯಾಯ ಒದಗಿಸ್ಬೇಕು. ಅದು ಸೌಜನ್ಯಗಾಗಿರ್ಬೋದು, ಅನನ್ಯ ಭಟ್ ಆಗಿರ್ಬೋದು, ಯಾರೇ ಇರ್ಬೋದು, ಈ 463 ಅಸಹಜ ಸಾವುಗಳ ವಿಚಾರದಲ್ಲಿ ಅದರಲ್ಲಿ ಹೊರಗೆ ಬಂದು ಅದಕ್ಕೆ ಸಂಬಂಧಪಟ್ಟಿಗೆ ನ್ಯಾಯ ಒದಗಿಸ್ಬೇಕು. SIT ಫಾರ್ಮ್ ಮಾಡ್ಬೇಕು. ಚೇತನ್ ಅವರೇ, ಇನ್ನೊಂದು ಪ್ರಶ್ನೆ ಇಲ್ಲಿ. ನಾನು ಕಂಡಂತೆ ನೀವು ಆ ಸೌಜನ್ಯ ಜೊತೆಗೆ ಆ ಧರ್ಮಸ್ಥಳದ ಆಸುಪಾಸು ಏರಿಯಾಗಳಿಗೆ ಒಂದ್ಸತಿ ಭೇಟಿ ಕೊಟ್ಟಿದ್ರಿ, ನಿರ್ಜನ ಪ್ರದೇಶಗಳಿಗೆ ಎಲ್ಲವೂ ಕೂಡ ಭೇಟಿ ಕೊಟ್ಟಿದ್ರಿ. ಮೊನ್ನೆ ಈ ಸಾಕ್ಷಿದಾರ ಭೀಮಾ ಯಾರಿದಾರೋ ಆ ಭೀಮಾ ಮತ್ತು ಒಂದಷ್ಟು ವಕೀಲರು ಸ್ಥಳಕ್ಕೆ ಹೋಗಿದ್ದಾರೆ. ಹೋಗಿ ಪೊಲೀಸರನ್ನ ವೆಯ್ಟ್ ಮಾಡ್ತಾರೆ, ಕಾಯ್ತಾರೆ. ಪೊಲೀಸ್ ಬರ್ಬೋದು ಈಗೆಲ್ಲ, ಆಮೇಲೆ ಬರ್ಬೋದು ಅಂತೇಳಿ. ಪೊಲೀಸರು ಬರೋದಿಲ್ಲ ಅಲ್ಲಿ. ಒಂದು ಕಡೆ ಸಿದ್ದರಾಮಯ್ಯನವರು ಹೇಳ್ತಾರೆ ಸಾಧ್ಯ ಇದ್ರೆ, ಅಗತ್ಯ ಇದ್ರೆ SIT ರಚನೆ ಮಾಡ್ತೀವಿ ಅಂತ ಹೇಳ್ತಾರೆ. ಮತ್ತೊಂದು ಕಡೆ ಮಂಗಳೂರಿನ ಉಸ್ತುವಾರಿ ದಿನೇಶ್ ಗುಂಡೂರಾವ್ ಹೇಳ್ತಾರೆ ಯಾವ ಪ್ರಭಾವಿಯನ್ನು ಕೂಡ ರಕ್ಷಣೆ ಮಾಡುವ ಪ್ರಯತ್ನದಲ್ಲಿ ನಾವಿಲ್ಲ, ಸೂಕ್ತ ಕ್ರಮ ತೆಗೆದುಕೊಳ್ತೀವಿ ಅಂತ. ಆದ್ರೆ ಈ ಕ್ಷಣದವರೆಗೂ SIT ಆಗೋದಿಲ್ಲ. ಇವರು ಬಣ್ಣದ ಮಾತಾಡ್ತಾ ಇದ್ದಾರೆ. ಯಾರ್ಯಾರು ವಿಧಾನಸೌಧದಲ್ಲಿ ಕೂತಿದಾರೋ, ಪ್ರಭಾವಿ ಸ್ಥಾನದಲ್ಲಿದಾರೋ, ಯಾರ್ಯಾರಿಂದ ಕೆಲಸ ಆಗಬೇಕೋ ಅವ್ರು ಬಣ್ಣದ ಮಾತಾಡ್ತಿರ್ಬೋದು. ಆದ್ರೆ ಅವ್ರು ನುಡಿದಂತೆ ನಡೀತಾ ಇಲ್ಲ. ನಮಗೆ ಪೊಲೀಸ್ ವ್ಯವಸ್ಥೆ ಮೇಲೆ ನಮ್ಗೆ ಯಾವುದೇ ಕಾರಣಕ್ಕೂ ನಂಬಿಕೆ ಇಲ್ಲ. ನಾನು ಒಂದೇ ಹೇಳ್ತೀನಿ, 2003 ಅನನ್ಯ ಭಟ್ ಕೇಸನ್ನ, ಆ ಕೇಸು ಕೂಡ ಇವಾಗ ದೊಡ್ಡ ಪ್ರಮಾಣದ ಆಗ್ತಾ ಇದೆ. ಯಾಕಂದ್ರೆ ಸುಜಾತ ಅನ್ನೋರು ಅವ್ರ ತಾಯಿ ಇದನ್ನ ಹೊರಗೆ ತರಬೇಕು ಅಂತ ಮತ್ತೆ ಹೋಗಿ ಪೊಲೀಸ್ಗೆ ಕಂಪ್ಲೇಂಟ್ ಮಾಡಿದ್ದಾರೆ. ಯಾಕಂದ್ರೆ ಇಷ್ಟು ಒಂದು 22 ವರ್ಷಗಳಿಂದ ಅವ್ರಿಗೆ ನ್ಯಾಯ ಸಿಕ್ಕಿಲ್ಲ. ಅವಾಗ 2003 ಇದೇ ಪೊಲೀಸ್ನವ್ರು ಏನ್ ಮಾಡಿದ್ರು ಅಂದ್ರೆ ಎಲ್ಲೋ ಒಂದು ಎಲೋಪ್ ಕೇಸ್ ಹೇಳಿದ್ರು.
ಆದ್ರೆ ಈ ಅಮ್ಮನಿಗೆ ಎಷ್ಟು ಅನ್ಯಾಯ ಆಗಿದೆ, ಈ ತಾಯಿಗೆ ಸುಜಾತ ಅವ್ರಿಗೆ. ಸೊ ಈ ರೀತಿನಲ್ಲಿ ಪೊಲೀಸೇ ಮುಚ್ಚಾಕಿರೋದ್ರಿಂದ, ಎಷ್ಟೋ ಒಂದು ರೀತಿ ಆರೋಪ ಇರೋದ್ರಿಂದ ಇವತ್ತು ಪೊಲೀಸು ಅವ್ರ ಕೆಲಸ ಮಾಡೋದ್ ಬಿಟ್ಟು ಅವ್ರು ಇನ್ನೂ ಒಂದ್ ನೆಪ ಹುಡುಕಿ ಎಕ್ಸುಮೇಷನ್ ಮಾಡದೇ ಇರಂಗೆ, ಮತ್ತೆ ನೀವ್ ಹೇಳದಂಗೆ ಬುಧವಾರ ಆ ಒಂದು ದೂರದಾರರು ಬಂದ್ರು ಕೂಡ, ಅವ್ರ ಲಾಯರ್ಗಳು ಬಂದ್ರು ಕೂಡ ಪೊಲೀಸರು ಸ್ಥಳ ಮಾಜರ್ ಮಾಡಕ್ಕೆ ಬಂದೇ ಇಲ್ಲ. ಸೊ ಇದ್ರಲ್ಲಿ ಏನ್ ಕಾಣ್ತಾ ಇದೆ ಅಂದ್ರೆ ಇಡೀ ಪೊಲೀಸ್ ವ್ಯವಸ್ಥೆ ಹ್ಯಾಂಡ್ ಇನ್ ಗ್ಲೌವ್ ಮಾಡ್ತಾ ಇದೆ. ಬೇರೆ ಬೇರೆ ಬ್ರೈನ್ ಮ್ಯಾಪಿಂಗು, ಬೇರೆ ಬೇರೆ ನಾರ್ಕೋ ಟೆಸ್ಟಿಂಗ್, ಫಿಂಗರ್ ಪ್ರಿಂಟಿಂಗ್ ಅಂತ ಕೋರ್ಟ್ಗೆ ಹೋಗಿ ಇನ್ನೂ ತಡ ಮಾಡ್ತಾ ನಮಗೆ ಎವಿಡೆನ್ಸ್ ಟ್ಯಾಂಪರಿಂಗ್ ಆಗೋ ಸಾಧ್ಯತೆಗಳು ಇರಬಹುದು ಅನ್ನೋದ್ರಲ್ಲಿ ಅವ್ರಿಗೆ ಅದ್ ಗೊತ್ತಿದ್ದು ಮಾಡ್ತಾ ಇದಾರ, ಗೊತ್ತಿಲ್ಲದೆ ಮಾಡ್ತಾ ಇದಾರ. ಆದ್ರೆ ಯಾವುದೇ ಕಾರಣಕ್ಕೂ ಇಲ್ಲಿ ನ್ಯಾಯ ಸಿಗದಂಗೆ ಇಲ್ಲಿ ಮುಂದುವರಿತಾ ಇದೆ. ಸೊ ಈ ಪೊಲೀಸ್ ನಮಗೆ ನ್ಯಾಯ ಸಿಗ್ತಾ ಇಲ್ಲ. ಮತ್ತೆ ಹೋಮ್ ಮಿನಿಸ್ಟ್ರಿ ಇದನ್ನ ಗಂಭೀರವಾಗಿ ತಗೋಬೇಕು. ನಾನು ಕೂಡ ಇವಾಗ ಇವ್ರ ಮಾತು ಕೇಳದೆ, ಪರಮೇಶ್ವರ್ ಅವ್ರದ್ದು, ಅವರು ಪ್ರಿಲಿಮಿನರಿ ಟೆಸ್ಟೇ ಆಗಿ, ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಆಗಿಲ್ಲ, SIT ಮಾಡಿದ್ದು ಹೆಂಗೆ ಅಂತ. ನಿಮಗೆ ಈ ರೀತಿನಲ್ಲಿ ಮೀನಾಮೇಷ ಎಣಿಸೋದು ಯಾಕೆ? ನೀವು 2 ವಾರದಿಂದ ನೀವು ಸದ್ಯಕ್ಕೆ ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಇನ್ನೂ ಮಾಡಿಲ್ಲ, ಯಾಕೆ? ನಿಮಗೆ ನಿಮ್ ಕೆಲಸ ನೀವು ಮಾಡ್ತಾ ಇಲ್ಲ ಅಂತ ನಾವು ಕೇಳಬೇಕು. ಸೊ ಆ ನಿಟ್ಟಿನಲ್ಲಿ ಇದರಲ್ಲಿ ಬಹಳ ಒಂದ್ ರೀತಿ ಉದ್ದೇಶ ಪೂರ್ವಕವಾಗಿ ತಡ ಮಾಡ್ತಿರೋದು. ಎಲ್ಲೋ ಒಂದ್ ಕಡೆ ಯಾರನ್ನ ಪ್ರೊಟೆಕ್ಟ್ ಮಾಡೋ, ಯಾರಿಗೆ ನ್ಯಾಯ ಸಿಗ್ಬೇಕು ಅವ್ರ ನ್ಯಾಯ ಸಿಗ್ದಂಗೆ, ಪ್ರಭಾವಿಗಳನ್ನ ಪ್ರೊಟೆಕ್ಟ್ ಮಾಡ್ತಿರಂಗೆ ಜನರಿಗೆ ಕಾಣಿಸ್ತಾ ಇದೆ. ಸೊ ನಿಜವಾಗ್ಲೂ ನಿಮ್ ಕೆಲಸ ಮಾಡಿ ಅಂತ ನಾವು ನಿರೀಕ್ಷೆ ಮಾಡ್ತೀವಿ ಈ ಒಂದು ಮುಖ್ಯಮಂತ್ರಿಯವರಿಗೆ, ಮತ್ತೆ ಹೋಮ್ ಮಿನಿಸ್ಟ್ರಿಗೆ, ಮತ್ತೆ ಪೊಲೀಸ್ ವ್ಯವಸ್ಥೆಗೆ ಅಂತ ನಾವು ನಿರೀಕ್ಷೆ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್ ಚೇತನ್ ಅವರು ಇಷ್ಟೊತ್ತು ಫ್ರೀಡಮ್ ಟಿವಿ ಜೊತೆ ಮಾತನಾಡಿದ್ದಕ್ಕೆ. ಸೊ ಈ ಪ್ರಕರಣದಲ್ಲಿ ಸರ್ಕಾರ ಪ್ರತ್ಯೇಕವಾದ ಆಸಕ್ತಿಯನ್ನು ವಹಿಸಬೇಕು, ತಡ ಮಾಡಬಾರ್ದು. ತಡ ಮಾಡಿದ್ದೇ ಆದಲ್ಲಿ ಸಾಕ್ಷಿ ನಾಶ ಆಗೋ ಸಾಧ್ಯತೆ ಇದೆ ಅಂತ ಹೇಳಿ ಚೇತನ ಹಿಂಸ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ರು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.